2025-26ನೇ ಆಯವ್ಯಯದಲ್ಲಿ ಒಂದು ಘೋಷಣೆಯನ್ನು ಮಾಡಿದ್ವಿ. ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಆಟೋ ಡ್ರೈವರ್ಗಳು ಮತ್ತು ಅವರ ಒಂದು ಕುಟುಂಬದವ್ರಿಗೆ ನಾವು ಹೆಲ್ತ್ ಕ್ಯಾಂಪ್ ಮಾಡ್ತೀವಿ ಅಂಥೇಳಿ ಒಂದು ಘೋಷಣೆಯನ್ನು ಮಾಡಿದ್ವಿ. ಅದರ ಪ್ರಯುಕ್ತ ಈಗ ನಾವು 13ನೇ ತಾರೀಕು ಮಂಜುನಾಥ್ ಕಲ್ಯಾಣ ಮಂಟಪದಲ್ಲಿ ಸ್ಪೆಸಿಫಿಕ್ಕಾಗಿ ಆಟೋ ಡ್ರೈವರ್ಗಳಿಗೆ ಮತ್ತು ಅವ್ರ ಕುಟುಂಬದವರಿಗೆ ಹೆಲ್ತ್ ಕ್ಯಾಂಪನ್ನು ಆಯೋಜಿಸಿದ್ದೀವಿ. ಮತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ಕೂಡ ಇದೆ. ಹಾಗಾಗಿ ನಾವು ಹೆಲ್ತ್ ಕ್ಯಾಂಪನ್ನು ಮತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ಎರಡನ್ನೂ ಕೂಡ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದೇವೆ. ಅದನ್ನು ಉಪಯೋಗವನ್ನು ಮಾನ್ಯ ಆಟೋ ಡ್ರೈವರ್ಗಳು ಎಲ್ಲರೂ ಪ್ರತಿಯೊಬ್ಬ ಆಟೋ ಡ್ರೈವರ್ ಕೂಡ ಪಡ್ಕೊಬೇಕಂತೇಳಿ ತಮ್ಮ ಮುಖಾಂತರ ಅವ್ರಿಗೆ ನಾವು ಮನವಿ ಮಾಡೋಕ್ಕೆ ಬಯಸ್ತೀವಿ. ಇದರ ಸಂಪೂರ್ಣ ಉಪಯೋಗವನ್ನು ಪಡೆದುಕೊಳ್ಳಿ. ಅದರ ಮುಖಾಂತರ ಈಗ ಅವರು ಪಾಪ ಪ್ರತಿನಿತ್ಯ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಒಂದು ಧೂಳು ಗಾಳಿಯನ್ನು ಕುಡಿದುಕೊಂಡು ಭಾಳಷ್ಟು ಜನ ಅನಾರೋಗ್ಯಕ್ಕೆ ತುತ್ತಾಗತಕ್ಕಂಥದ್ದು ಕೆಲಸ ಅವ್ರದ್ದು. ಆ ರೀತಿಯ ಕೆಲಸ. ಅದಕ್ಕೋಸ್ಕರ ಅವ್ರಿಗೆ ಹೆಲ್ತ್ ಚೆಕಪ್ ಮಾಡಿಸ್ಬೇಕು. ಮತ್ತು ಇದರಲ್ಲಿ ಯಾವುದು ECG ಕೂಡ ಮಾಡಿಸ್ತಕ್ಕಂಥ ವ್ಯವಸ್ಥೆ, ಜನರಲ್ ಮೆಡಿಸಿನ್ನು, ಆರ್ಥೋ, ENT ಮತ್ತು ಜನರಲ್ ಸರ್ಜರಿ, ಡೆರ್ಮಟಾಲಜಿ, ಆಪ್ತಮಾಲಜಿ ಹಾಗೂ ಕಾರ್ಡಿಯಾಲಜಿ ಇವೆಲ್ಲವನ್ನು ಕೂಡ ನಮ್ಮ ನಗರಸಭೆ ಹಾಗೂ ದಯಾನಂದ ಸಾಗರ್ ಹಾಸ್ಪಿಟಲ್, ಚಂದ್ರಮ್ಮ ದಯಾನಂದ ಸಾಗರ್ ಹಾಸ್ಪಿಟ್ಲು ಹಾಗೂ ಬಿಡದಿ ಕೆಮಿಸ್ಟ್ಸ್ ಆ್ಯಂಡ್ ಡ್ರಗ್ಗಿಸ್ಟ್ ಅಸೋಸಿಯೇಷನ್ ಅವರ ಸಹಭಾಗಿತ್ವದೊಂದಿಗೆ ಇದನ್ನು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ನಮ್ಮ ಶ್ರೀನಿವಾಸ್ ಅವರು ಭಾಳ ಕೋಆರ್ಡಿನೇಟರ್ ಆಗಿ ಈ ಸೇವಾ ಕೆಲಸಕ್ಕೆ ಭಾಳ ಉಪಯುಕ್ತತೆಯಿಂದ ನಮ್ಮ ನಗರಸಭೆಗೆ ಜೊತೆಯಾಗಿ ನಿಂತಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರ ಪ್ರಯೋಜನವನ್ನು ಸಂಪೂರ್ಣ ಆಟೋದವರು ಮತ್ತು ಅವರ ಫ್ಯಾಮಿಲಿಗಳು ಪಡ್ಕೋಬೇಕು. ಮತ್ತು ತಮಗೆ ಗೊತ್ತಿರೋರಿಗೆ ತಾವು ಕೂಡ ಆಟೋ ಸ್ಟ್ಯಾಂಡ್ನಲ್ಲಾಗಲಿ ತಾವು ಅದನ್ನು ಅವ್ರಿಗೆ ಸೂಚನೆ ಕೊಡಬೇಕು, ಮುಟ್ಟಿಸ್ಬೇಕು ವಿಷಯ ಅಂತೇಳಿ ತಮ್ಮಲ್ಲಿ ಪರಿಪರಿಯಾಗಿ ಕೇಳ್ತಾರೆ. ಟೆಂಪೋ ಡ್ರೈವರ್ಸು, ಲಾರಿ ಡ್ರೈವರ್ಸು, ಯಾವ ಡ್ರೈವರ್ಗಳಾದ್ರೆ ಅವರು ಬರ್ಬೋದು. ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. 9 ಗಂಟೆ ಅಂದ್ಕೊಳ್ಳಿ, 8 ಗಂಟೆಗೆ ತಿಂಡಿ, 9 ಗಂಟೆ ಬೆಳಗ್ಗೆ 9 ಗಂಟೆಯಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಇದರ ಪ್ರಯೋಜನವನ್ನು ಎಲ್ಲರೂ ಪಡ್ಕೊಬೇಕು ಅಂತೇಳಿ ನಾವು ಆಶಿಸ್ತೀವಿ. 13ನೇ ತಾರೀಕು ಮಂಜುನಾಥ ಕಲ್ಯಾಣ ಮಂಟಪ.